ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಡಾಕ್ಟರ್ಗೇನೆ ಹೋಲಿಕೆ ಮಾಡ್ತಾರೆ ವೈದ್ಯ. ಇವತ್ತಿಂದಲ್ಲ, ಹಿಂದಿನ ಕಾಲದಿಂದ ಬಂದಿದ್ದಂಥ ಒಂದು ನಾಣ್ಣುಡಿ, ವೈದ್ಯೋ ನಾರಾಯಣ ಹರಿ. ಡಾಕ್ಟರ್ನ ದೇವರು ಸ್ವರೂಪದಲ್ಲಿ ನೋಡುವಂಥದ್ದಾಗ್ತದೆ. ನಮಗೆ ತೀರಾ ಆರೋಗ್ಯ ಕೆಟ್ಟಾಗ ಆ ಡಾಕ್ಟರ್ ಅನಿವಾರ್ಯತೆ ಎಷ್ಟಿರುತ್ತೆ ಅನ್ನೋದು ಆ ರೋಗಿಗೆ ಗೊತ್ತಿರ್ತದೆ, ಯಾವನ್ನ ರೋಗವನ್ನು ಅನುಭವಿಸ್ತಾನೆ ಆ ರೋಗಿಗೆ. ಕರೋನಾ ಅಂತ ಸಂದಿಗ್ಧ ಕಾಲದಲ್ಲಿ ಯಾಕೋ ಕಮ್ಮಿ ಮಾಡ್ಬೋದಾ? ನಾವೆಲ್ಲ ಒಂದು 2 ಅಥವಾ 3 ಕೋವಿಡ್ ಇಂಜೆಕ್ಷನ್ಸ್ ತೊಗೊಂಡಿರ್ಬೋದು ಅಲ್ವ ಸೋಷಲ್ ಡಾಕ್ಟ್ರೆ? ನಿಮಗೆ ಬಹುಶಃ ಡಬಲ್ 6 ಆಗಿರ್ಬೋದು, 3 ನಿಮಗೆ. ಅಂಥ ಒಂದು ಸಂದರ್ಭದಲ್ಲಿ ಕ್ಲಿಷ್ಟಕರ ಸಂದರ್ಭ, ಸಾವು ಬದುಕಿನ ನಡುವೆ ಮನುಷ್ಯ ಹೋರಾಡ್ತಾನೆ. ಪಾಪ ಇವರೆಲ್ಲ PPE ಕಿಟ್ ಹಾಕೊಂಡು ನಮ್ಗಳನ್ನ ಉಳಿಸೋಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಆ ವೈದ್ಯರಿಗೆ ಗೊತ್ತು, ನರ್ಸ್ರುಗಳಿಗೆ ಗೊತ್ತು, ಕಾಂಪೌಂಡರ್ಗಳಿಗೆ ಗೊತ್ತು. ಯಾಕೆಂದರೆ ಅವರು ಸಾವಿನ ಬಾಗಿಲಿಗೆ ದಿನ ಹೋಗಿ ಬರ್ತಾ ಇದ್ರು. ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ನಮ್ಮಗಳನ್ನ ಉಳಿಸುವಂಥ ಮಹಾನ್ ಕೈಂಕರ್ಯ ಮಾಡಿದ್ದಾರೆ. ಡಾಕ್ಟರ್ಗಳ ಅವಶ್ಯಕತೆಗಳು ಬಹುಶಃ ಕರೋನಾ ಟೈಮಲ್ಲಿ ನಮಗೆ ಅತ್ಯಂತ ಹೆಚ್ಚು. ದಯಮಾಡಿ ಕ್ಷಮೆ ಇರಲಿ ಮಕ್ಕಳ, ಒಂದೇ ನಿಮಿಷ, ಒಂದು 3 ನಿಮಿಷದ ಮೇಲೆ ಮಾತು ಮಾಡಲ್ಲ, ನಿಲ್ಲಿಸ್ಬಿಡ್ತೇನೆ. ಗೊತ್ತೋ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ನಿಮಗೆ. ಕಾರ್ಯಕ್ರಮಗಳು ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸೂಕ್ಷ್ಮವಾಗಿ ಒಂದೆರಡು ಮಾತನ್ನು ಹೇಳಿ ಮುಗಿಸುವಂಥ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಅವತ್ತು ಡಾಕ್ಟರ್ಗಳ ಅವಶ್ಯಕತೆ ಏನಿತ್ತು ಅನ್ನೋದನ್ನ ಡಾಕ್ಟರ್ಗಳು ತೋರಿಸ್ಕೊಟ್ಟಿದ್ದಾರೆ. ಪ್ರಾಮಾಣಿಕವಾದ ಸೇವೆ ಮಾಡೋದ್ರಿಂದ ಇಡೀ ನನ್ನ ಭಾರತ ದೇಶದಲ್ಲಿ ಎಷ್ಟೊಂದು ಜನ ಉಳಿದಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತ ವೈದ್ಯರನ್ನ ನಾವು ಕೆಲವೊಂದು ಸಂದರ್ಭದಲ್ಲಿ ದಯಮಾಡಿ ಪ್ಲೀಸ್ ಮಕ್ಕಳ ಹಾಯ್ ವಿಚಾರ, ಯಾಕಂದರೆ ನಮ್ಮ ಮಕ್ಕಳಿಗೂ ನಾವು ಹೇಳ್ತೇವೆ ಕೇಳಿಗೆ ಸಿದ್ಧರಿರಲ್ಲ. ನಮ್ಮ ವಯಸ್ಸಿನ ಅನುಭವ ಇದೆಯಲ್ಲ, 30 ವರ್ಷ, ಯಾಕಂದರೆ ನೀವೆಲ್ಲ 20 ವರ್ಷ 18 ವರ್ಷ ಇರ್ಬೋದು ಮಕ್ಕಳು, ಅಥವಾ 21 ವರ್ಷ ಇರ್ಬೋದು. ನಾವು ಇವತ್ತು 51 ವರ್ಷ ಅಂದರೆ 30 ವರ್ಷ ಸುದೀರ್ಘವಾದ ಅನುಭವ, ನಿಮಗಿಂತ ಹೆಚ್ಚು ಅನುಭವ 30 ವರ್ಷ ಏನಿದೆ, ಆ ಅನುಭವ ತೆಗೆದುಕೊಂಡ್ರೆ ನಿಮಗೊಂದು ಪಾಠ ಆಗ್ಬಿಡುತ್ತೆ. ಸತ್ಯ ಅಲ್ವಾ? ಅನುಭವನೇ ನಿಮಗೆ ದೊಡ್ಡ ಪಾಠ. ಈಗ ನಾನು ಒಂದು ಬೇಕರಿ ನಡೆಸ್ತಾ ಇದ್ದೀನಿ. ಇವತ್ತಿಂದಲ್ಲ, ಅದು 25 ಇಯರ್ಸಿಂದ ಸ್ಟ್ರಗಲ್ ಮಾಡಿ ಶ್ರಮಪಟ್ಟಿ ಮೇಲೆ ಬಂದಿರೋದು. ಏನೋ ಫಿಲಮಲ್ಲಿ ತೋರಿಸ್ದಂಗೆ 1 ಸೆಕೆಂಡ್ಗೆ ಏನು ಆಲ್ ಆಫ್ ಸಡನ್ ಏನೂ ಆಗಲ್ಲ, ಸಾಧ್ಯನೇ ಇಲ್ಲ. ಆಲ್ ಆಫ್ ಸಡನ್ ಏನಾದ್ರು ಆಗ್ತದಾ? ಏನೂ ಸಾಧ್ಯ ಇಲ್ಲ ಆಗಲಿಕ್ಕೆ. ಅವತ್ತು ಪಟ್ಟ ಪರಿಶ್ರಮ. ಇವತ್ತು ಗೂಗಲ್ ಸರ್ಫಲ್ಲಿ ಹೋಗಿ ಹುಡುಕಿದ್ರೆ ಬೆಸ್ಟ್ ಬೇಕರಿ ಇನ್ ಮಂಡ್ಯ ಅಂತ ಹೊಡೆದ್ರೆ ವಿ ಆರ್ ಗೆಟಿಂಗ್ ಇನ್ ದ ನಂಬರ್ 1 ಪೊಸಿಷನ್. ಬಿಕಾಸ್ ನಿಮ್ಮಂಥ ಕಸ್ಟಮರ್ ದೇವರು ಕೊಟ್ಟಿದ್ದಂಥ ಕಾಣಿಕೆ ಅದು. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ನಮ್ಮ ಅನುಭವ ಇದೆಯಲ್ಲ, 31-32 ವರ್ಷದ ಅನುಭವ. ದೊಡ್ಡವರು ಏನಾದ್ರು ಹೇಳಿದಾಗ ತೆಗೆದುಕೊಳ್ಳಿ, ಮಂಡ್ಯ ಒಳಗೆ ಏನೋ ಇರುತ್ತೆ, ಖಾಲಿ ಮಾಡಿ ಬಿಸಾಕಿ ಹೊಸಾದನ್ನು ಲೋಡ್ ಮಾಡಿ, ಭವಿಷ್ಯ ಉಜ್ವಲವಾಗ್ತದೆ. ಸುಮ್ಮನೆ ಏನೋ ಯಾವನು ಎತ್ತರಕ್ಕೆ ಹೋಗ್ಬಿಡಲ್ಲ. ಈ ಪ್ರಿನ್ಸಿಪಾಲ್ ಏನು ಹುಡುಗಾಟನ 60 ವರ್ಷದ ಗಡಿಗೆ ಬಂದು ನಿಂತಿದ್ದಾರೆ, ಅವ್ರು ಏನೋ ಹೇಳಿದಾಗ ಏನೋ ಹೇಳ್ತಾರೆ, ತೆಗೆದುಕೊಂಡಾಗ ನಮ್ಮ ಭವಿಷ್ಯಕ್ಕೆ ಏನೋ ಒಂದು ಲೈನು ಸೆಂಟೆನ್ಸು ಅವಶ್ಯಕವಾಗಿ ಅನುಕೂಲಕ್ಕೆ ಬೇಕಾಗ್ತದೆ. ಹಾಗಾಗಿ